ಸರ್, ನೀವು ಬಳ್ಳಾರಿಗೆ ಬಂದ ಮೇಲೆ ತುಂಬಾ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತೀರಾ. ನೀವು ಯಾವ ವಿಚಾರಕ್ಕೂ ಹೋಗಲ್ಲ. ನಿಮಗೆ ಗೊತ್ತಿರುತ್ತೆ ಭರತ್ ರೆಡ್ಡಿ ಮಟ್ಕ ದಂಧೆ ಮಾಡ್ತಿದ್ದಾರೆ, ಡ್ರಗ್ಸ್ ಇದಾಗ್ತಿದೆ, ಇಡೀ ಬಳ್ಳಾರಿ ಹಾಳಾಗ್ತಿದೆ ಅಂತ ಗೊತ್ತಿದ್ರು ನೀವು ಮೌನವಾಗಿರ್ತೀರಾ. ಯಾಕೆ ಆವಾಗ ನೀವು ಭರತ್ ರೆಡ್ಡಿ ವಿರುದ್ಧ ಒಂದು ಪ್ರತಿಭಟನೆ ಮಾಡಲ್ಲ, ಅಥವಾ ಭರತ್ ರೆಡ್ಡಿಯ ಅಕ್ರಮಗಳನ್ನ ಯಾಕೆ ನೀವು ರಾಜ್ಯದ ಮುಂದಿಡೋದಿಲ್ಲ? ಬಳ್ಳಾರಿ ಹಾಳಾಗ್ತಿದೆ ಅಂದ್ರೆ ನಿಮ್ಗೆ ಬಳ್ಳಾರಿ ಬಗ್ಗೆ ನಿಮಗೆ ಇದಿರ್ಲಿಲ್ವಾ? ನಿಮ್ಗೆ ಬಳ್ಳಾರಿ ಉಳಿಸ್ಬೇಕು ಅನ್ನೋ ಮನಸ್ಸಿರ್ಲಿಲ್ವಾ? ನೋಡಿ, ಅದನ್ನ ಹೇಳ್ತೀನಿ ನಾನು. ಈ ವಿಷಯದಲ್ಲಿ ನಿರಂತರವಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಸಿಟಿ ಅಧ್ಯಕ್ಷರು, ನಮ್ಮ ಸಹೋದರದ ಸೋಮಶೇಖರ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ನಿರಂತರವಾಗಿ ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು ಅವರ ನೇತೃತ್ವದಲ್ಲಿ ಈ ಹಕ್ಕಿ ದಂಧೆಯನ್ನ ಪಬ್ಲಿಕ್ ಆಗಿ ಎಲ್ಲಾ ಟಿವಿಗಳಲ್ಲಿ ಬಂತು. ಟನ್ನುಗಟ್ಲೆ ಒಂದ್ಸಲ ಹೋಗಿ ಅಧಿಕಾರಿಗಳು ಸೀಸ್ ಮಾಡಿದ್ಮೇಲೆ ಕೂಡ ಮತ್ತೆ ಹೋಗಿ ಸೀಸ್ ಮಾಡಿದ್ಮೇಲೆ ಮೊನ್ನೆ ಎಸಿ ಅವರು ರಾಜೇಶ್ ಅಂತ ಹೇಳಿ ಅವರು ಗೋಡೌನ್ಗಳ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಸ್ಟ್ರೈಕ್ಗಳು ನಮ್ಮ ಕಡೆಯಿಂದ ನಡೀತಾನೆ ಇದೆ, ಹೋರಾಟಗಳು ನಡೀತಾನೆ ಇದೆ. ನಾನೇನಾದ್ರೂ ತಮಗೊಂದೇ ಮಾತನ್ನು ಹೇಳಿದ್ನಲ್ಲ, ನಾನು 1.5 ವರ್ಷ ಆಯ್ತು ನಾನು ಬಂದು. ನಾನೇನಾದ್ರೂ ಸಿಟಿಯಲ್ಲಿ ಹೆಜ್ಜೆ ಇಟ್ಟಿದ್ರೆ ಅವನು ಹುಚ್ಚನಾಗ್ಬಿಟ್ಟು ಇದರ ನಿಮ್ಮೆನ್ಸ್ ಎಲ್ಲಾದ್ರೂ ಅಡ್ಮಿಟ್ ಆಗ್ತಾ ಇದ್ದ, ಅಥವಾ ಅವತ್ತೇ ಈ ಘಟನೆ ಏನಿದೆ ಅಲ್ಲ 1.5 ವರ್ಷದ ಹಿಂದೆನೆ ಬಂದು ಮಾಡುವಂತ ಸ್ಥಿತಿಗೆ ಅವರು ತಲುಪಿಬಿಡ್ತಾ ಇದ್ರು. ಅಂದ್ರೆ ನಾರಾ ಭರತ್ ರೆಡ್ಡಿಗೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿ ಮತ್ತೆ ಬಳ್ಳಾರಿನ ತಮ್ಮ ಕಬ್ಜಾ ಮಾಡ್ಕೋಬಿಡ್ತಾರೆ ಅನ್ನೋ ಭಯ ಇದೆಯಾ, ಅಥವಾ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿ ನನ್ನ ಕೈ ತಪ್ಪು ಹೋಗುತ್ತೆ ನಾರಾ ಭರತ್ ರೆಡ್ಡಿಯಿಂದ ಅನ್ನೋ ಭಯ ಇದೆಯಾ? ಇವಾಗ ನಾನು ಯಾವತ್ತೂ ಕೂಡ ಇಲ್ಲಿ 2 ಬಾರಿ ಶಾಸಕರಾಗಿದ್ದು ನನ್ನ ಸಹೋದರ, ಸಿಟಿಯಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ MLA ಆಗಿ ಮತ್ತೆ ರೂರಲ್ ಅಲ್ಲಿ 2 ಬಾರಿ MLA ಆಗಿದ್ದು ಶ್ರೀರಾಮುಲು ಅವರು. ನಾನು ಯಾವತ್ತೂ ಕೂಡ ಪಬ್ಲಿಕ್ ಎಲೆಕ್ಷನ್ಸ್ ನಲ್ಲಿ ನಿಂತ್ಕೊಂಡು ಗೆದ್ದಂತವನು ನಾನಲ್ಲ. ನನ್ನ ಇಡೀ ಕೆಲಸ ನಾನು ಒಂದು ಕಡೆ ನಿಂತ್ಕೊಂಡು ಇದು ಮಾಡೋದಕ್ಕಿಂತ ಕೂಡ 20-30 ಮಂದಿನ ಗೆಲ್ಲೋದಕ್ಕೆ ನನ್ನ ಶ್ರಮ ಅನ್ನೋದನ್ನ ನಾನು ವಹಿಸಿದ್ದವನು ನಾನು. ಸೊ ಹಾಗಾಗಿ ಪಕ್ಷ ನನಗೆ MLC ಮಾಡಿ ಮಂತ್ರಿ ಮಾಡಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಬಳ್ಳಾರಿನ ಕಬ್ಜಾ ತಗೊಳ್ಳೋದಕ್ಕೆ ನಾನು ಯಾವತ್ತೂ ಕಂಟೆಸ್ಟ್ ಮಾಡಲಿಲ್ಲ. ನಾನು ನಿಮ್ಗೆ ಈಗ ನಡೆದದ್ದು ನಿಮ್ಮ ಮೇಲಿನ ದಾಳಿ ಯತ್ನ ಇದು ಇಷ್ಟಕ್ಕೆ ಮುಗಿಯುತ್ತೆ ಅಂತ ಅನ್ಸುತ್ತಾ? ನೋಡಿ, ಖಂಡಿತವಾಗ್ಲೂ ಕೂಡ ಇವತ್ತು ಈ ಕಾಂಗ್ರೆಸ್ ಪಕ್ಷ ಏನು ಹಿಂದೆ ತಾವು ನೋಡಿದಾಗ 2010ರಿಂದ ನನ್ನ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾರೆ. ಅವತ್ತು ಅವ್ರಿಗಿದ್ದ ಕೇಂದ್ರ ಸರ್ಕಾರನ ದುರುಪಯೋಗ ಮಾಡಿಕೊಂಡು ಕೇಸ್ಗಳಾಕಿ 4 ವರ್ಷ ಜೈಲಲ್ಲಿ ಇಟ್ಟಿದ್ರಿಂದ ಹಿಡಿದು ಈ ಕ್ಷಣದವರೆಗೆ ಒಂದಲ್ಲ ಒಂದು ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಅದನ್ನ ಎದುರಿಸೋದಕ್ಕೆ ಆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಾನೆ ಇರ್ತೇನೆ. ಜೀವನ ಪೂರ್ತಿ ಕೂಡ ಈ ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾನು ಈ ಜನ್ಮ ದೇವರು ನನಗೆ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೊಳ್ತೇನೆ. ಹೋರಾಟದ ಬದುಕೇ ನಂದು, ಹೋರಾಟ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ನಾನು. ಬಿಜೆಪಿ ಹೈಕಮಾಂಡ್ಗೆ ರೆಡ್ಡಿ ಬ್ರದರ್ಸ್ ಅಂದ್ರೆ ತುಂಬಾ ಫೇವರೇಟ್ ಒಂದ್ ಕಾಲದಲ್ಲಿ. ಆದ್ರೆ ಈ ಘಟನೆ ನಡೆದ ನಂತರ ಬಿಜೆಪಿ ಹೈಕಮಾಂಡ್ ಯಾರಾದ್ರೂ ನಿಮ್ಮನ್ನು ಸಂಪರ್ಕಿಸಿದ್ರ, ಮಾಹಿತಿ ಪಡೆದ್ರ, ನಿಮಗೆ ಸಪೋರ್ಟ್ ಮಾಡಿದ್ರ? ಕೇಂದ್ರ ನಾಯಕರುಗಳು ಎಲ್ಲರೂ ಕೂಡ ಯಾರೆಲ್ಲ ಮಾಡಿದ್ರು? ಪ್ರತಿಯೊಬ್ಬರು ಕೂಡ ನನ್ನ ಜೊತೆಯಲ್ಲಿ ಎಲ್ಲ ಪ್ರಮುಖ ನಾಯಕರುಗಳು ಏನಿದ್ದಾರೆ ನಮ್ಮ ದೇಶದಲ್ಲಿ, ಕೇಂದ್ರದಲ್ಲಿ ಎಲ್ಲರೂ ಕೂಡ ಘಟನೆ ಆದ ಮಾರನೇ ದಿನ ಬೆಳಗ್ಗೆಯಿಂದನೇ ನನ್ನ ಜೊತೆ ಸಂಪರ್ಕಕ್ಕೆ ಬಂದು. ಅವ್ರ ಹೆಸರು ಹೇಳ್ಬಾರ್ದ? ಅದ ಹಾಗಂತಲ್ಲ, ಅವರಿಂದ ಇವಾಗೇನು ಇವತ್ತು ನಮ್ಮ ಕರ್ನಾಟಕದ ಉಸ್ತುವಾರಿ ಯಾರು? ರಾಜ್ಯಸಭಾ ಮೆಂಬರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಮ್ಮ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಉಸ್ತುವಾರಿಗಳು. ಸೊ ಇಬ್ಬರು ಉಸ್ತುವಾರಿಗಳಿಂದ ಹಿಡಿದು ಹೈಕಮಾಂಡ್ ಕಡೆಯಿಂದ ಇವತ್ತೇನು ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳಿಗೆ ಹೋರಾಟದ ವಿಷಯದಲ್ಲಿ ಏನ್ ಬೆಂಬಲ ಕೊಟ್ಟಿದ್ದಾರೆ ಅದರದ ಫಲನೇ ನಿಮಗೆ ನಿನ್ನೆ ಮೊನ್ನೆವರೆಗೂ ಕೂಡ ಎಲ್ಲಾ ನಾಯಕರುಗಳು ನಿರಂತರವಾಗಿ ಬಳ್ಳಾರಿಗೆ ಬಂದು ಹೋಗಿರುತ್ತೆ. ಜನಾರ್ದನ್ ರೆಡ್ಡಿ ಅವರು ನೆಕ್ಸ್ಟ್ ಚುನಾವಣೆಗೆ ಬಳ್ಳಾರಿಯಿಂದಾನೇ ಸ್ಪರ್ಧೆ ಮಾಡೋಕೆ ತಯಾರಿ ಮಾಡ್ಕೋತಾ ಇದ್ದಾರೆ ಅನ್ನೋ ಮಾತಿದೆ, ನಿಜನಾ? ಹಾಗೇನಿಲ್ಲಮ್ಮ, ನಾನು ವೆರಿ ಕ್ಲಿಯರ್. ನನಗೆ ಇವಾಗ ನಾನು ಬಿಜೆಪಿ ಪಕ್ಷದಲ್ಲಿ ಇದ್ದೇನೆ. ಪಕ್ಷ ಏನ್ ತೀರ್ಮಾನ ಮಾಡಿದ್ರೆ ಅದೇ ಅಂತಿಮ. ಸೊ ನನ್ನ ವೈಯಕ್ತಿಕ ನಿರ್ಧಾರ ಅನ್ನೋದು ಯಾವತ್ತಿಗೂ ಇರಲ್ಲ. ಒಂದು ಪರ್ಸನಲ್ ಪ್ರಶ್ನೆ. ಈ ನಿಮ್ಮ ಮೇಲೆ ಗುಂಡಿನ ದಾಳಿ ಯತ್ನ ನಡೀತು ಅಂತ ಕೇಳಿದಾಗ ನಿಮ್ಮ ಪತ್ನಿ ಕಣ್ಣೀರು ಹಾಕ್ತಾರೆ, ನಿಮ್ಮನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನಿಮ್ಮ ಇಡೀ ರಾಜಕೀಯ ಬದುಕಿನ 7 ಬೀಳುಗಳಲ್ಲಿ ನಿಮ್ಮ ಜೊತೆ ಆದವರು, ನಿಮ್ಮ ಜೈಲು ವಾಸದಲ್ಲಿ ಎಲ್ಲ, ಅವತ್ತು ಅವರನ್ನ ಹೇಗೆ ನೀವು ಸಮಾಧಾನ ಮಾಡಿದ್ರಿ? ಹೇಗಿತ್ತು? ಯಾಕಂದ್ರೆ ಇಬ್ಬರು ಜೊತೆಯಲ್ಲಿ ಇದ್ದಿರುವಂತದ್ದು. ಅವತ್ತು ಮಧ್ಯಾಹ್ನ 2 ಗಂಟೆಗೆ ಗಂಗಾವತಿಗೆ ಹೋಗ್ಬಿಟ್ಟು ಅಲ್ಲೊಂದು ಸಣ್ಣ ರೈತರಿಗೆ ಪಂಪ್ ಸೆಟ್ಗಳು, ಪೈಪ್ಗಳು, ಗಂಗಾ ಕಲ್ಯಾಣ ಯೋಜನೆ ಕೊಡೋದಿತ್ತು. ಅದು ಮುಗಿಸ್ಕೊಂಡು ಅಲ್ಲಿ ಚನ್ನಬಸವ ತಾತ ಬಹಳ ಮಹಿಮಾನ್ವಿತ ಪೂಜ್ಯರವರು, ಅವ್ರ ಸಮಾಧಿಗೆ
ಪೂಜೆ ಮಾಡ್ಕೊಂಡ್ಬಿಟ್ಟು ಅವತ್ತು ಅವ್ರದ್ದು ರಥೋತ್ಸವ ಇತ್ತು. ಆ ರಥಕ್ಕೆಲ್ಲ ಪೂಜೆ ಮಾಡಿ ರಥ ಸ್ವಲ್ಪ ಎಳೆದು ಅಲ್ಲಿಂದ ನಾನು ನನ್ನ ಶ್ರೀಮತಿ ಕಾರಲ್ಲಿ ಕುಂತು ಬರ್ತಾ ಇರುವಂತದ್ದು. ಅವಾಗ ಈ ವಿಷಯ ಗೊತ್ತಾದ್ಮೇಲೆ ಸಹಜವಾಗಿ ಅವರಿಗೆ ನಾವೆಷ್ಟು ಪ್ರಶಾಂತವಾಗಿ ಇದ್ರು ಕೂಡ ನಾನು ನೋಡಿ ನಿರಂತರವಾಗಿ MLA ಆಗಿ ಅಂಜನಾದ್ರಿ ಬೆಟ್ಟದ ಹತ್ರನೇ ನಾನು ಕುಂತಿರ್ತೀನಿ. ನಾನು ಬಳ್ಳಾರಿ ಮನೆಯಲ್ಲಿ ಕುಂತಿಲ್ಲ, ಗಂಗಾವತಿ ಮನೆಯಲ್ಲಿ ಕೂಡಲ್ಲ. ನಾನು ಅಲ್ಲಿ ಏನೇ ಆದ್ರೂ ಕೂಡ ನನಗೆ ಆಹ್ಲಾದಕರವಾದ ವಾತಾವರಣ, ಆ ತುಂಗಭದ್ರಾ ನದಿ ತೀರ, ಆ ಹನುಮನ ಜನ್ಮಸ್ಥಳ, ಆ ಬೆಟ್ಟದ ಕೆಳಗಡೆ ನದಿ ಕಣ್ಮುಂದೆನೆ ಹೋಗ್ತಾ ಇರುತ್ತೆ. ಅಲ್ಲೇ ಬೆಟ್ಟದಲ್ಲೇ ಕೂತ್ಕೊಂಡ್ಬಿಟ್ಟು ಜನಗಳು ಯಾರೇ ಬಂದ್ರು ಕೂಡ ಅಧಿಕಾರಿಗಳ ಜೊತೆ ಸಭೆನೂ ಅಲ್ಲೇ ಮಾಡ್ತೀನಿ, ಕಾರ್ಯಕರ್ತರ ಜೊತೆನೂ ಸಭೆ ಅಲ್ಲೇ ಮಾಡ್ತೀನಿ. ಅಲ್ಲೇ ಸಣ್ಣ ಪುಟ್ಟ ರೋಡ್ ಸೈಡ್ ಇರುವಂತ ಹೋಟೆಲ್ಸ್ ಮನೆ ಊಟಕ್ಕಿಂತ ಅದ್ಭುತವಾಗಿ ಊಟ ಇರುತ್ತೆ. ಅಲ್ಲೇ ಬೆಳಿಗ್ಗೆ ಟಿಫಿನ್ ಮಧ್ಯಾಹ್ನ ಮಾಡ್ಕೊಂಡ್ಬಿಟ್ಟು ರಾತ್ರಿ ಹೊತ್ತಿಗೆ ನನ್ನ ಮನೆಗೆ ಬರ್ತಾ ಇರುವಂತದ್ದು. ಮತ್ತೆ ಅಂಜನಾದ್ರಿ ಅಭಿವೃದ್ಧಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಸಾಕಷ್ಟು ಮಂದಿ ಸಿನಿಮಾ ಆಕ್ಟರ್ಗಳನ್ನ ನಾನು ಇನ್ವೈಟ್ ಮಾಡಿದೆ. ಅವ್ರಿಗೆ ಗೊತ್ತಿತ್ತು, ಆದ್ರೂ ಕೂಡ ಇವಾಗ ಎಲ್ಲರೂ ಬಂದು ಹೋಗ್ತಾ ಇರುವಂತದ್ದು. ದೊಡ್ಡ ದೊಡ್ಡ ಬಿಸಿನೆಸ್ ಕಮ್ಯುನಿಟಿಗಳು ಬಂದು ಹೋಗ್ತಾ ಇರುವಂತದ್ದು. ಉತ್ತರ ಭಾರತದಿಂದ ಅಯೋಧ್ಯೆ ಆದ್ಮೇಲೆ ಜನರು ಬಂದು ಹೋಗ್ತಾ ಇರುವಂತದ್ದು. ರಿಂಗ್ ರೋಡ್ಗಳು, ರಸ್ತೆಗಳು, ಲೈಟಿಂಗು ಎಲ್ಲ ಸರ್ಕಾರದ ಕಡೆಯಿಂದ ಮತ್ತು ಖಾಸಗಿ ವ್ಯಕ್ತಿಗಳ ಕಡೆಯಿಂದ ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ನನ್ನ ಕೆಲಸ ನಾನು ಮಾಡಿಕೊಂಡು ಆರಾಮಾಗಿ ಭಗವಂತ ಇವಾಗ ಅವನು ಏನು ಹೇಳ್ತಾ ಇದ್ದ, ನನಗೆ ಕೇವಲ 33 ಅಂತ ಅಲ್ಲ, ಅವನ ಡೇಟ್ ಆಫ್ ಬರ್ತ್ ನಿಮ್ಗೆಲ್ಲ ವಿಕಿಪೀಡಿಯಾದಲ್ಲಿ ಸಿಗುತ್ತೆ. ಅವ್ರಿಗೆ 37 ವಯಸ್ಸು, ನನಗೆ 64 ಅಂತ ಹೇಳಿದೆ, ನನಗೆ 58 ಕಂಪ್ಲೀಟ್ ಆಗಿ ಇವಾಗ 59 ಇವಾಗ ಬರುತ್ತೆ ನನಗೆ ನಾಳೆ 11ನೇ ತಾರೀಕಿಗೆ, ಇನ್ನ 2 ಡೇಸ್ಗೆ. ಅರ್ಥ ಆಯ್ತಮ್ಮ? ಸೊ ಹಾಗಾಗಿ ಇದು ವಯಸ್ಸಿನ ಪ್ರಶ್ನೆ ಅಲ್ಲ. ಇವತ್ತು ಈ ದೇಶದಲ್ಲಿ 75 ವರ್ಷಕ್ಕೆ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿರುವಂತದ್ದು. ಇವತ್ತು ದೇಶದಲ್ಲಿ ಯಡಿಯೂರಪ್ಪ ಅವರು ಕೂಡ 67 ವರ್ಷಕ್ಕೆ ಮುಖ್ಯಮಂತ್ರಿ ಆದಂತವ್ರು, ನಂತರ 2 ವರ್ಷ ಮುಖ್ಯಮಂತ್ರಿಗಳಾದಂತವ್ರು. ಇಲ್ಲಿ ವಯಸ್ಸಿನ ಪ್ರಶ್ನೆ ಬರಲ್ಲ. ಭಗವಂತ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಬೇಕೇ ವಿನಃ. ಸೊ ನಾನು ದೈವ ಕಾರ್ಯಗಳಲ್ಲಿ ನಾನು ಅಲ್ಲಿ ಹೋಗಿ ಅಂಜನಾದ್ರಿ ಬೆಟ್ಟದಲ್ಲಿ ನಾನು ಏನು ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳೋದಕ್ಕಂತೇಳಿ ಸಿಕ್ಕಾಪಟ್ಟೆ ಪ್ರೆಷರ್ ಬರುತ್ತೆ ನನಗೆ ಅಲ್ಲಿ ಲೋಕಲ್ಸ್ ಇಂದ. ನೀವು ಬಂದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ, KRPP ಅಲ್ಲೇ ಹೋಗ್ತೀರಿ, ಇಲ್ಲೇ ಬಂದ್ಬಿಡಿ ಅಂತ. ಇವಾಗ ನನ್ನ ಮನೆ ಕೂಡ ಅಲ್ಲೇ ಕಟ್ತಾ ಇದ್ದೀನಿ, ಏರ್ಪೋರ್ಟ್ ಹತ್ರನೇ, ನಾನು ಬೆಂಗಳೂರಲ್ಲಿ. ಅಂದ್ರೆ ನನಗೆ 14 ವರ್ಷ ಬಳ್ಳಾರಿಗೆ ಎಂಟ್ರಿನೇ ಆಗಿದ್ದಿಲ್ಲ. ಸೊ ಇನ್ನ ಮಗನು ಸಿನಿಮಾ ಫೀಲ್ಡ್ಗೆ ಅವನ ಡೆಡಿಕೇಶನ್ ಎಲ್ಲ ಸಿನಿಮಾನೇ ಇತ್ತು, ರಾಜಕೀಯ ಇಂಟ್ರೆಸ್ಟ್ ಇದ್ದಿಲ್ಲ, ಒಬ್ಬೇ ಮಗ. ಸೊ ಚಿಕ್ಕಬಳ್ಳಾಪುರದಲ್ಲಿ ಜನರು ಇಷ್ಟು ಪ್ರೀತಿ ಮಾಡೋ ಟೈಮ್ನಲ್ಲಿ ಕಂಟೆಸ್ಟ್ ಮಾಡೋಣ, ಅಥವಾ ನಮ್ಮ ಹುಟ್ಟಿ ಬೆಳೆದಿರುವಂತ ನಮ್ಮ ಭಾಗನ ಬಿಟ್ಕೊಂಡ್ಬಿಡೋದ ಅನ್ನೋ ಧರ್ಮ ಸಂಕಟದಲ್ಲಿ ಬಿದ್ದಾಗ ಹೋಗಿ ಮನೆಯಲ್ಲಿ ಹನುಮನ ಒಂದು ಪುತ್ಥಳಿ ಇದೆ ನಮ್ಮ ಮನೆಯಲ್ಲಿ. ಯಾರೋ ನಮ್ಮ ತಂದೆ ತಾಯಂದರಿಗೆ ಬಹಳ ದೊಡ್ಡ ಸ್ವಾಮೀಜಿಗಳು 500 ವರ್ಷದಂತ ಹೇಳಿ ಹೇಳ್ತಾರೆ. ಅದರಲ್ಲಿ ನಾನಿಟ್ಟು ಪೂಜೆ ಮಾಡೋ ಟೈಮ್ನಲ್ಲಿ ಕಂಪ್ಲೀಟ್ ನನಗೆ ಸ್ವಾಮಿ ಮನಸ್ಸಲ್ಲಿ ಒಂದು ಕಡೆ ಇಲ್ಲಿ ನಾನು ಬಿಟ್ಕೊಂಡ್ಬಿಟ್ರೆ ಈ ಭಾಗ ಹುಟ್ಟಿ ಬೆಳೆದಿರುವಂತ ಈ ನೆಲದಲ್ಲಿ ಇನ್ನು ನನ್ನ ಮಗ ಅವ್ರ ಮಕ್ಕಳೆಲ್ಲ ಇನ್ನು ಬೆಂಗಳೂರೇ ಸೆಟ್ಲ್ ಆಗಿಬಿಡ್ತಾರೆ. ಈ ಏರಿಯಾ ಜೊತೆ ಸಂಬಂಧನೇ ಕಳ್ಕೊಂಡ್ಬಿಡ್ತೀವಿ. ನಾವು ಹುಟ್ಟಿ ಬೆಳೆದ್ರೆ ಈ ಉತ್ತರ ಕರ್ನಾಟಕ ಭಾಗನ ಬಿಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಮನಸ್ಸೆಲ್ಲ ಗಂಗಾವತಿ ಕಡೆ ಇಳಿತಾ ಇದ್ದೆ. ಮತ್ತು ಬಳ್ಳಾರಿಗೆ ನಿರ್ಬಂಧ, ಬೆಂಗಳೂರು ಗಂಗಾವತಿ ಮಧ್ಯೆ ಓಡಾಡಬೇಕು, ಟ್ರೈನ್ ಎಲ್ಲ ಫೈನಲ್ ಆಗಿ ಹನುಮನ್ ಪಾದ ಇಟ್ಕೊಂಡು ತಂದೆ ನೀನೇ ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ನೇರವಾಗಿ ಅಂಜನಾದ್ರಿಗೆ ನಾನು ಬಂದು ಅವತ್ತು ನಾನು ಬೇಡ್ಕೊಂಡಿದ್ದಿಷ್ಟೇ, ನನಗೆ ರಾಜಕೀಯ ಪುನರ್ಜನ್ಮ ಕೊಡು, ಇನ್ನು ವಯಸ್ಸಿದೆ, ಜನರಲ್ಲಿ ಹೋರಾಟ ಮಾಡೋದಕ್ಕೆ, ಒಳ್ಳೆ ಸೇವೆ ಮಾಡೋದಕ್ಕೆ ಇನ್ನೊಮ್ಮೆ ನನಗೆ ಅವಕಾಶ ಮಾಡಿಕೊಡು. ಈ ಸಲ ನೀನು ಕೊಡು ಅಧಿಕಾರ, ಸಂಪತ್ತು, ಐಶ್ವರ್ಯ ಏನೇ ಕೊಟ್ಟರು ಕೂಡ ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೆ, ದೈವ ಕಾರ್ಯಗಳಿಗೆ, ಮಠಮಾನ್ಯಗಳಿಗೆ ನನ್ನ ಲೈಫ್ ನ ಮುಡುಪಾಗಿ ಇಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಗೆದ್ದು ಆ ಕ್ಷೇತ್ರದಲ್ಲಿ ಕಳೆದ 2.5 ವರ್ಷಗಳಿಂದ ಆ ಜನರ ನಡುವೆ ನಾನು ಓಡಾಡ್ಕೊಂತ ವಿಶೇಷವಾಗಿ ಅಂಜನಾದ್ರಿಯನ್ನ ಅಯೋಧ್ಯೆ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡೇ ನಾನು ಓಡಾಡ್ತಾ ಇರುವಂತದ್ದು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ, ನೀವು ನಮ್ಮ ಶ್ರೀಮತಿ ಬಗ್ಗೆ ನೀವು ಕೇಳಿದ್ದು, ನನ್ನ ಮನೋಭಾವನೆಗಳನ್ನ ಇವತ್ತು ನಿಮ್ ಮುಂದೆ ನಾನು ಹೇಳ್ಬೇಕಾಯ್ತು ವಿಷಯ. ನಾನು ಇದನ್ನ ಯಾರು ಕೂಡ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸಲ್ಲಿ ಏನ್ ದೇವರಲ್ಲಿ ಪ್ರಾರ್ಥನೆ ಮಾಡಿದೀವಿ ಅದನ್ನ ಮಾಧ್ಯಮಗಳ ಮೂಲಕ ನಾವು ಬಹಳ ದೊಡ್ಡ ದೈವಭಕ್ತರಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇದ್ದಿಲ್ಲ. ತಾವು ಕೇಳಿದ ಪ್ರಶ್ನೆಗೆ ಶ್ರೀಮತಿ ಒಂದೇ ಒಂದು, ಇಷ್ಟೆಲ್ಲ ದೇವರು ಯಾಕೆ ಪದೇ 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 ನಮ್ಗೆ ಪರೀಕ್ಷೆ ಇಡ್ತಾ ಇದ್ದಾನೆ? ಎಷ್ಟು ಲೋ ಪ್ರೊಫೈಲ್ ಅಲ್ಲಿ ಇದ್ದು ನೀನು ಗಂಗಾವತಿ ಬಿಟ್ಟು ಬೇರೆ ಎಲ್ಲಿ ಹೆಜ್ಜೆ ಇಡ್ತಾ ಇಲ್ಲ, ನಿನ್ ಪಾಟಿಗೆ ನೀನ್ ಇದ್ರು ಕೂಡ ಏನ ದೇವ್ರು ಇದ್ದಾನ, ಯಾಕೆ ನಮ್ಗೆ ಇಷ್ಟು ಪರೀಕ್ಷೆ ಇಡ್ತಾ ಇದ್ದಾನೆ, ಎದಕ್ಕಾಗಿ ಇಡ್ತಾ ಇದ್ದಾನೆ ಅಂತೇಳಿ ಬಳ್ಳಾರಿಗೆ ರೀಚ್ ಆಗೋವರು ಕೂಡ ಅವ್ರು ಕಣ್ಣೀರ್ ಹಾಕೊಂತಾನೆ ಬಂದ್ರು. ಆಮೇಲೆ ಈ ಘಟನೆ ಆದ ತಕ್ಷಣ ಅಂತೂ
ಮಾರನೇ ದಿನ ಬೆಳಿಗ್ಗೆನೆ ಅವ್ರು ಮತ್ತೆ ಅದೇ ಅಂಜನಾದ್ರಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಪೂಜೆ ಮಾಡಿಕೊಂಡು, ಅವತ್ತು ನನಗೂ ಗೊತ್ತಿಲ್ಲ ಅಸಲು, ಒಬ್ಬರೇ ಒಬ್ಬರು ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ಆ ಡ್ರೈವರ್ನ ಅವ್ರ ತಾಯಿನ ಕರ್ಕೊಂಡ್ಬಿಟ್ಟು ಅವ್ರ ತಂದೆ ಬಂದಿದ್ರು. ಈ ಘಟನೆ ಆದ ತಕ್ಷಣ ರಾತ್ರಿಗೆ ರಾತ್ರಿ ಅವ್ರು ಬಂದ್ಬಿಟ್ಟಿದ್ರು. ಅವ್ರನ್ನ ಕರ್ಕೊಂಡ್ಬಿಟ್ಟು ಬೆಳಿಗ್ಗೆನೆ ಅಲ್ಲೆಲ್ಲ ಹೋಗ್ಬಿಟ್ಟು ಅಂಜನಾದ್ರಿಯಲ್ಲಿ ಒಬ್ಬಳೇ ಪ್ರಾರ್ಥನೆ ಮಾಡಿಕೊಂಡು ಬಂದ್ರು. ಈ ಘಟನೆ ನಂತರ ಜನಾರ್ದನ್ ರೆಡ್ಡಿ ಅವರು ಹೆದರಿದಾರ, ಗಟ್ಟಿಯಾಗಿದ್ದಾರ? ನೋಡಮ್ಮ, ಹನುಮನ ಒಂದು ಆಶೀರ್ವಾದ, ಬಜರಂಗ್ ಬಲಿ ಆಶೀರ್ವಾದ ಇರೋವರೆಗೂ ಕೂಡ ಇಂಥ ದುರ್ಮಾರ್ಗರೆಲ್ಲರೂ ಬಹಳ ಚಿಕ್ಕ ವಯಸ್ಸಲ್ಲಿ ಅವ್ನು ಹೇಳ್ತಾ ಇದ್ದ, ನಾನು 33 ಅಂತ 37 ಇಟ್ಕೊಂಡು 33 ಅಂತ ಹೇಳ್ತಾ ಇದ್ದ. ಅಲ್ಲಿ ಅವನ ವಯಸ್ಸು ಕಡಿಮೆ ಮಾಡ್ಕೊಂತಾನೆ, ನನ್ನ ವಯಸ್ಸು 4-5 ವರ್ಷ ಹೆಚ್ಚು ಮಾಡ್ತಾನೆ. ನಾನು ಹೇಳೋದು ಇಷ್ಟೇ, ಆ ದೇವರ ಕೃಪೆ ಆಶೀರ್ವಾದ ಇರ್ಬೇಕಷ್ಟೇ. ಆಗ್ಲಿ ನಾವು 25-26 ವರ್ಷ ವಯಸ್ಸಿದ್ದಾಗಿಂದಾನೆ ಶ್ರೀರಾಮುಲು ನಾನು ಇವರಪ್ಪ ಮತ್ತೆ ಅವರಪ್ಪನ ಜೊತೆ ಇರೋ ಗ್ಯಾಂಗ್ಗಳ ಮೇಲೆ ಹೋರಾಟ ಮಾಡಿದ್ದಂಥವ್ರು ನಾವು. ಇವನಾದ್ರೂ 35, 36, 37ಕ್ಕೆ ಇವನು ಹೋರಾಟ ಮಾಡ್ಲಿಕ್ಕೆ ಬಂದ. ಇವನಿಗಿಂತ 10 ವರ್ಷ ಸಣ್ಣವರಿದ್ದಾಗ್ಲಿಂದಾನೆ ನಾವು ಹೋರಾಟ ಮಾಡಿ ಮಾಡಿ ಜನಪರ ಹೋರಾಟಗಳಿಂದಾನೇ ನಾವು ಮೇಲೆ ಬಂದಿದ್ದು. ಇಡೀ ಬಳ್ಳಾರಿ ಎಲ್ಲ ಸೀನಿಯರ್ ಮೋಸ್ಟ್ ಪತ್ರಕರ್ತರು, ಬಹಳ ಪತ್ರಿಕೆಗಳಿಂದ ರಿಟೈರ್ಡ್ ಆಗಿರುವಂತವ್ರು ಇನ್ನು ಎಲ್ಲರೂ ಜೀವಂತವಾಗಿ ಆರೋಗ್ಯವಾಗಿದ್ದಾರೆ. ತಾವು ಯಾವಾಗಾದ್ರೂ ಸೀನಿಯರ್ ರಿಪೋರ್ಟರ್ಸ್ ಒಂದು 5 ಮಂದಿನ ನೀವು ಕರೆದು ಬಳ್ಳಾರಿಯಲ್ಲಿ ಹಿಸ್ಟ್ರಿ ತಾವು ಕೇಳಿ. ನಾವೇನಿದ್ರು ಜನರನ್ನ ಹಾಕೊಂಡು ಹೋರಾಟ ಮಾಡಿ ರಾಜಕೀಯವಾಗಿ ನಾವು ಮುಂದೆ ಬಂದಿರೋದಾಗ್ಲಿ, ಈ ತರ ಕ್ರಿಮಿನಲ್ ಆಕ್ಟಿವಿಟೀಸ್ ಪ್ರಚೋದನೆಗಳನ್ನ ಮಾಡಿ ನಾವೇನೋ ದೊಡ್ಡವರಾಗಬೇಕು ಅನ್ನೋಂತ ಕ್ರಿಮಿನಲ್ ಯೋಚನೆಗಳು ಭಗವಂತ ನಮಗೆ ಇವತ್ತು ಕೊಟ್ಟಿಲ್ಲ. ಏನಿದ್ರು ಕೂಡ ಬರೀ ಹೋರಾಟನೇ ಅಷ್ಟೇ. ಧನ್ಯವಾದಗಳು ಜನಾರ್ದನ್ ರೆಡ್ಡಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಬಳ್ಳಾರಿ ಘಟನೆ ನಂತರ ನಾನು ಮಾನಸಿಕವಾಗಿ ಕುಗ್ಗಿಲ್ಲ, ಇನ್ನಷ್ಟು ಗಟ್ಟಿಯಾಗಿದ್ದೀನಿ, ನನ್ನ ಹೋರಾಟ ನಿರಂತರ ಅಂತ ಹೇಳೋ ಮೂಲಕ ತಮ್ಮ ರಾಜಕೀಯ ಪಟ್ಟುಗಳನ್ನ ಮತ್ತೆ ಬಿಚ್ಚಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.